ನಮ್ಮೂರಲ್ಲಿ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿದ್ದು ಬಿರಾದಾರ್. ನಾವಿವತ್ತು ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ. 5 ವರ್ಷಗಳ ಹಿಂದೆ ಅವರು ಇಲ್ಲಿಗೆ ಬಂದಿದ್ರು. ಅವತ್ತು ಅವರು ಕಲರ್ ಕನಸುಗಳನ್ನು ತೋರಿಸಿದ್ರು. ಅವತ್ತು ಅವರು ತೋರಿಸಿದ ಕನಸನ್ನು ನೋಡಿ ನೀವು ಅವರಿಗೆ ಮತವೂ ಹಾಕಿದ್ರಿ. ಈಗ ಮತ್ತೆ ಅವರು ಹೊಸ ಕನಸು ತೋರಿಸೋಕೆ ಹೊರಟಿದ್ದಾರೆ. ಆ ಹೊಸ ಕನಸು ಕಾಣಲು ನೀವು ರೆಡಿ ಆಗ್ತಿದ್ದೀರಾ? ಈ ಬಗ್ಗೆ ಕೇಳೋಕೆ ನಾವು ನಿಮ್ಮ ಊರಿಗೆ ಬಂದಿದ್ದೇವೆ. ನಿಮ್ಮ ಮನೆ ಬಾಗಿಲಿಗೂ ಬರ್ತೇವೆ. ನೀವು ನಮಗೆ ಸತ್ಯವನ್ನೇ ಹೇಳಿ. ಆ ಸತ್ಯವನ್ನು ನಾವು ರಾಜ್ಯದ ಜನತೆ ಮುಂದಿಡ್ತೀವಿ. ಇದುವೇ ಈ ಹೊತ್ತಿನ ವಿಶೇಷ ನಮ್ಮೂರಲ್ಲಿ TV9. ಇವತ್ತು ನಾವು ಮಾಜಿ ಸಂಸದ ಸಣ್ಣ ಫಕೀರಪ್ಪ ಸ್ಪರ್ಧಿಸಲು ಬಯಸಿರುವ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಗಣಿನಾಡು ಅಂತಾನೆ ಕರೆಸಿಕೊಳ್ಳುವ ಈ ಕ್ಷೇತ್ರದ ಕಾಲುವೆ ವ್ಯಾಪ್ತಿಯ ರೈತರು ಪ್ರತಿ ವರ್ಷವೂ ಹನಿ ನೀರಿಗೂ ಇಂದಿಗೂ ಪರದಾಡ್ತಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, JDS ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋಕೆ ಭರ್ಜರಿ ತಾಲೀಮು ನಡೆಸ್ತಾ ಇದ್ದಾವೆ. ಆದರೆ ಪ್ರತಿಷ್ಠಿತರ ಈ ಕ್ಷೇತ್ರದಲ್ಲಿ ಜನ ಬಯಸೋದೇನು, ಏನೆಲ್ಲ ಸಮಸ್ಯೆಗಳಿದ್ದಾವೆ, ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋಕೆ ಪ್ರಮುಖವಾಗ್ತಕ್ಕಂಥ ಅಂಶಗಳು ಏನೇನಿರ್ತವೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಒಂದು ರಿಪೋರ್ಟ್ ನೋಡೋಣ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ರಂಗೇರಿದೆ. ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಗೆಲುವಿಗಾಗಿ ಕಸರತ್ತು ನಡೆಸ್ತಾ ಇವೆ. ST ಮೀಸಲು ಕ್ಷೇತ್ರವಾಗಿರೋ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಬಾರಿಯ ಚುನಾವಣೆಯಲ್ಲೂ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳು ಸೆಣಸಾಟ ನಡೆಸಲು ಸಜ್ಜಾಗ್ತಿವೆ. ಇನ್ನು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 2,14,955 ಮತದಾರರಿದ್ದಾರೆ. ಈ ಪೈಕಿ ಪುರುಷರು 1,05,926ರಷ್ಟಿದ್ರೆ ಮಹಿಳೆಯರು 1,09,029 ಮತದಾರರಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಪರಿಶಿಷ್ಟ ಪಂಗಡ 45,000, ಮುಸ್ಲಿಮರು 38,000, ಪರಿಶಿಷ್ಟ ಜಾತಿ 30,000, ಲಿಂಗಾಯತರು 25,000 ಮತ್ತು ಕುರುಬ ಸಮುದಾಯದವರು 22,000 ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೆಲವೊಂದು ಯೋಜನೆಗಳು ಪೂರ್ಣಗೊಳ್ಳಲೇ ಇಲ್ಲ. ಇನ್ನೂ ಕೆಲ ಯೋಜನೆಗಳು ಆರಂಭವಾಗಲೇ ಇಲ್ಲ. ಕಳೆದ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಶ್ರೀರಾಮುಲು ನಂತರ 2014ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾದರು. ಅವರಿಂದ ತೆರವಾದ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಇಡೀ ಸರ್ಕಾರವೇ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಕಾಂಗ್ರೆಸ್ನ NY ಗೋಪಾಲಕೃಷ್ಣರನ್ನ ಗೆಲ್ಲಿಸಿಕೊಂಡಿತ್ತು. ಉಪಚುನಾವಣಾ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿತ್ತು. ಆದರೆ ವಿಶೇಷ ಪ್ಯಾಕೇಜ್ನ ಅನುದಾನದಲ್ಲಿ ಅದೆಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಚುನಾವಣೆಯಲ್ಲಿ ನೀಡಿದ ಭರವಸೆಗಳು ಈಡೇರಲೇ ಇಲ್ಲ. ಇವತ್ತಿಗೂ ಗ್ರಾಮೀಣ ಕ್ಷೇತ್ರದಲ್ಲಿ ಜನ ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಕೆಲ ಗ್ರಾಮಗಳಲ್ಲಿ ಇಂದಿಗೂ ಫ್ಲೋರೈಡ್ ನೀರೇ ಗತಿ. ಈ ಕ್ಷೇತ್ರದ ಕೆಲ ಭಾಗದಲ್ಲಿ ರೈತರ ಜಮೀನುಗಳಿಗೆ ನೀರಾವರಿ ವ್ಯವಸ್ಥೆಯೇ ಇಲ್ಲ. ಏತ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಇನ್ನು ತುಂಗಭದ್ರಾ ಜಲಾಶಯದಲ್ಲಿ ಕೂಡ ಕೆಲ ಭಾಗದ ರೈತರಿಗೆ ನೀರೇ ಸಿಗ್ತಿಲ್ಲ. ಪ್ರತಿ ವರ್ಷ ಬೆಳೆದ ಬೆಳೆಗಳು ನಷ್ಟವಾಗ್ತಾನೆ ಇವೆ. ಇನ್ನು ಶಾಸಕ NY ಗೋಪಾಲಕೃಷ್ಣ ಗ್ರಾಮೀಣ ಕ್ಷೇತ್ರದಲ್ಲಿ ರಸ್ತೆ ಸೇರಿದಂತೆ ಹಲವು ಕಾಮಗಾರಿಗಳು ಮಾಡಿದ್ರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅನ್ನೋ ಆರೋಪಗಳು ಬಲವಾಗಿ ಕೇಳಿಬರ್ತಿವೆ. ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಅದನ್ನೆಲ್ಲ ತಳ್ಳಿ ಹಾಕ್ತಾರೆ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಹಾಲಿ ಶಾಸಕರಾಗಿರುವ NY ಗೋಪಾಲಕೃಷ್ಣ ಈ ಸಲ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಮೊನ್ನೆವರೆಗೂ ರೆಡ್ಡಿ ಕ್ಯಾಂಪಿನ ಸದಸ್ಯನಾಗಿದ್ದು ಇತ್ತೀಚೆಗೆ ಕಾಂಗ್ರೆಸ್ ಸೇರಿದ ಕೂಡ್ಲಿಗಿ ಶಾಸಕ ನಾಗೇಂದ್ರ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಆದರೆ ರಾಮ್ ಪ್ರಸಾದ್, VK ಬಸಪ್ಪ, ವನ್ನೂರಪ್ಪ ಮುಂತಾದವರು ಕೂಡ ಕೈ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದಾರೆ. ಇನ್ನು ಶ್ರೀರಾಮುಲುಗೆ ಈಗಾಗಲೇ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಘೋಷಣೆಯಾಗಿರೋದ್ರಿಂದ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಮಾಜಿ ಸಂಸದ ಸಣ್ಣ ಫಕೀರಪ್ಪ ಬಿಜೆಪಿಯಿಂದ ಸ್ಪರ್ಧಿಸಲಿದ್ದಾರೆ ಎನ್ನಲಾಗ್ತಿದೆ. ಈ ನಿಟ್ಟಿನಲ್ಲಿ ಸಣ್ಣ ಫಕೀರಪ್ಪ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಾಗಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಹಾಲಿ ಶಾಸಕರ ಕ್ಷೇತ್ರದ ನಿರ್ಲಕ್ಷ್ಯದಿಂದಾಗಿ ಈ ಬಾರಿ ಮತದಾರರು ಬಿಜೆಪಿಯನ್ನ ಬೆಂಬಲಿಸುತ್ತಾರೆ ಅನ್ನೋ ವಿಶ್ವಾಸ ಬಿಜೆಪಿ ಮುಖಂಡರದ್ದು. ಮತ್ತೊಂದು ಕಡೆ JDS ಪಕ್ಷ ಕೂಡ ಈ ಬಾರಿಯ ಚುನಾವಣೆಯಲ್ಲಿ 2 ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯಲು ಸಜ್ಜಾಗ್ತಿದೆ. ಪಕ್ಷದಿಂದ ಇದುವರೆಗೂ ಅಧಿಕೃತ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಆದರೆ JDS ಪಕ್ಷದಿಂದ ಕಳೆದ ಬಾರಿ ಸ್ಪರ್ಧಿಸಿದ್ದ ಮೀನಳ್ಳಿ ತಾಯಣ್ಣ ಮತ್ತೊಮ್ಮೆ ಸ್ಪರ್ಧಿಸುವ ಸಾಧ್ಯತೆ ಇದೆ. 2 ರಾಷ್ಟ್ರೀಯ ಪಕ್ಷಗಳ ವೈಫಲ್ಯಗಳನ್ನ ಜನರ ಬಳಿ ತಗೊಂಡು ಹೋಗೋದರ ಜೊತೆಗೆ HDK ಪರವಾದ ಅಲೆ JDSಗೆ ನೆರವಾಗಲಿದೆ ಅಂತಿದ್ದಾರೆ ಆ ಪಕ್ಷದ ಮುಖಂಡರು. ಒಟ್ನಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದ್ದು ಮತದಾರರು ಯಾವ ಪಕ್ಷವನ್ನ ಬೆಂಬಲಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಸವರಾಜ್ ಹರ್ನಳ್ಳಿ, TV9 ಬಳ್ಳಾರಿ. ಬಳ್ಳಾರಿ
ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಗೆಲುವಿನ ವಿಶ್ವಾಸದಲ್ಲಿ ಇದ್ದಾವೆ. ಆದರೆ ಜನರ ಒಲವು ಯಾವ ಪಕ್ಷದ ಕಡೆ ವಾಲಿದೆ ಅಂತಕ್ಕಂಥದ್ದು ಮುಖ್ಯ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಜ್ಞಾವಂತ ಮತದಾರರಿದ್ದಾರೆ, ಕ್ಷೇತ್ರ ಜನ ಇದ್ದಾರೆ, ರೈತರಿದ್ದಾರೆ, ಎಲ್ಲ ಪಕ್ಷದ ಮುಖಂಡರಿದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ. ಮೊದಲಿಗೆ ಬಿಜೆಪಿ ಮುಖಂಡರ ಚರ್ಚೆಯನ್ನು ಆರಂಭಿಸ್ತೀನಿ. 5 ವರ್ಷದ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಸರ್? ಹಿಂದೆ ಬೈ ಎಲೆಕ್ಷನ್ 1.5 ವರ್ಷ PSR ಶ್ರೀರಾಮುಲುನವರು MLA ಆಗಿದ್ದರು. ಅವ್ರು ರಿಸೈನ್ ಮಾಡಿದ ತಕ್ಷಣ NY ಗೋಪಾಲಕೃಷ್ಣ ಅವರು MLA ಆದರು. MLA ಆಗಿ ಇಷ್ಟುವರೆಗೆ ಇದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. ರೂರಲ್ ಜನಕ್ಕೆ ಇದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಕಾಂಗ್ರೆಸ್ ಅವರು ಹೇಳ್ತಾರೆ ಅಭಿವೃದ್ಧಿ ಮಾಡೋದಂದರೆ ಅದು BJP ಪಕ್ಷವರು ಜನಾರ್ದನ್ ಶ್ರೀರಾಮುಲು ಅವರು ಅಂತ ಹೇಳ್ತಿದ್ದಾರೆ. ಏನು ಅಭಿವೃದ್ಧಿ ಆಗಿದೆ 5 ವರ್ಷದಲ್ಲಿ? ಏನು ಅಭಿವೃದ್ಧಿ ನಿರೀಕ್ಷೆ ಮಟ್ಟದಲ್ಲಿ ಆಗಿದೆಯಾ? ನಮ್ಮ BJP ಪಕ್ಷ ಯಾವಾಗಿತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅವಾಗ ಅಭಿವೃದ್ಧಿ ಆಗಿದೆ. ಇಷ್ಟವರೆಗೆ ಏನು ಅಭಿವೃದ್ಧಿ ಆಗಿಲ್ಲ. ಅವ್ರು MLA ಅಂತ ಗೊತ್ತೇ ಇಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಅಭಿವೃದ್ಧಿ ಭಾಳಷ್ಟು ಆಗಬೇಕಿತ್ತು ಸರ್. ತಾವು ಈಗಾಗಲೇ ತಾವು ಬಳ್ಳಾರಿಯಿಂದ ಬಂದಿರೋ ರೋಡ್ನಲ್ಲಿ ನಮ್ಮ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅವಧಿಯಲ್ಲಿ ಆ ರೋಡ್ನಲ್ಲಿ ಇವಾಗ ಬಂದಿರಿ. ತಾವು ಹೆಂಗೆ ನೋಡಿದ್ರೆ ಆ ಥರ ಅಭಿವೃದ್ಧಿ ಭಾಳಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸ ಎಲ್ಲಿದ್ದಾರೆ ಶಾಸಕರು, ಎಲ್ಲಿದೆ ಸರ್ಕಾರ ಅಂತ ನಾವು ಕೇಳಬೇಕಾಗುತ್ತೆ. ಜನರೇ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹೈಟೆಕ್ ಹಾಸ್ಪಿಟಲ್ ಆಗಲಿ, ಪ್ರತಿಯೊಂದು ರೋಡ್ ಆಗಲಿ, ಹಳ್ಳಿಗಳ ಇದ್ರೆ ರೋಡ್ಗಳಾಗಲಿ ಭಾಳಷ್ಟು ಕೆಲಸ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಸಚಿವರು ಶ್ರೀರಾಮುಲು ಅವರು ಇದ್ದಾಗ, ಜನಾರ್ದನ್ ರೆಡ್ಡಿ ಸರ್ ಇದ್ದಾಗ, ಸೋಮಶೇಖರ ರೆಡ್ಡಿ ಅವರು ನೇತೃತ್ವದಲ್ಲಿ ಸಹಕಾರ ಭಾಳಷ್ಟು ಕೆಲಸ ಮಾಡಿದ್ದೀವಿ. ಶ್ರೀರಾಮುಲು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿತ್ತು. ಕಳೆದ ಶಾಸಕರು ಯಾವುದೇ ರೀತಿ ಅಭಿವೃದ್ಧಿ ನಿರೀಕ್ಷೆ ಮಾಡೋದಿಲ್ಲ ಮಾಡಿಲ್ಲ ಅಂತಕ್ಕಂಥ ಆರೋಪನ BJP ಅವರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವರು ಮಾತನಾಡಿಸೋಣ. ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು, ಯಾವ ರೀತಿ ಅಭಿವೃದ್ಧಿ ಆಗಬೇಕಾಗಿತ್ತು ನಿರೀಕ್ಷೆ ಮಟ್ಟದಲ್ಲಿ, ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗಾಗಲೇ ಹೇಳಿದ್ದನ್ನು ಕೇಳಿದ್ರಿ, ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ, ಶಾಸಕರ ಮುಖವನ್ನೇ ಕೆಲವರು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಕೇಳುವಂತ ಏನು ಹೇಳ್ತೀರಿ? ಈಗ ಶಾಸಕರ ಮುಖ ನೋಡಿಲ್ಲ ಅಂತ ನನ್ನ ಸ್ನೇಹಿತರು ಹೇಳಿದ್ದಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ 850 ಕೋಟಿ ರೂಪಾಯಿಯನ್ನು ತಂದು ಪ್ರತಿಯೊಬ್ಬರ ಮನೆಗೆ ಕಾಂಗ್ರೆಸ್ಸಿನ ಕೊಟ್ಟಿರೋ ಸಮಪಾಲು ಕೊಟ್ಟಿದ್ದಾರೆ. 4.5 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಮಲಗಿ ನಿದ್ದೆಯಲ್ಲಿ ಎದ್ದು ನಮ್ಮ ಅಮಿತ್ ಶಾ ಅವರು ಪಕ್ಷದ ಅಮಿತ್ ಶಾ ಅವರು ಬಂದವರು ಏನ್ರೀ ಸಿದ್ದರಾಮಯ್ಯ ಸರ್ಕಾರ ಎಲ್ಲರಿಗೆ ಸಮಾನವಾಗಿ ಕರ್ಕೊಂಡು ಹೋಗ್ತಿದ್ದೆ, ನೀವೆಲ್ಲ ಮಲಗೋಬಿಟ್ಟಿದ್ದೀರಾ, ತಕ್ಷಣ ಎದ್ದು ಹೋರಾಟಕ್ಕೆ ಇಳಿ ಅಂದರೆ ಅವ್ರ ನಿದ್ದೆಯಲ್ಲಿ ಎದ್ದು ಅವ್ರ ನಿದ್ದೆ ಕಣ್ಣಿಂದ ಮಾತಾಡುವಂಥ ತಂತ್ರ ಮಾಡ್ತಿದ್ದಾರೆ. ಈಗ ಅದೇ ಅಮಿತ್ ಶಾ ಅವರೇ ಪರ್ಸೆಂಟೇಜ್ ಸರ್ಕಾರ ಅಂತಲೂ ಹೇಳಿದ್ರು. ನೀವು ಆಕಾಂಕ್ಷಿಯಾಗಿ ಏನು ಹೇಳ್ತೀರಿ, ಏನು ಅಭಿವೃದ್ಧಿ ಆಗಿದೆ? ಪರ್ಸೆಂಟೇಜ್ ಅಂತ ಅವ್ರು ಹೇಳಿದ್ದಾರೆ, ನಂಬರನ್ನು ಆ ಥರ ಮಾಡಿಲ್ಲ. ಈಗ MLA ಕಾಣಲ್ಲ ಅಂತ ನಮ್ಮ ಮಿತ್ರರು ಏನು ಹೇಳ್ತಿದಾರಲ್ಲ, ಅವ್ರು ತಮ್ಮ ಮನೇಲಿದ್ದರೆ MLA ಹೆಂಗೆ ಕಾಣ್ತಾರೆ ಅವ್ರಿಗೆ? ನಾವು ಹೊರಗಡೆ ಬಂದರೆ ತಾನೇ ಗೊತ್ತಾಗೋದು ಇಲ್ಲಿ ಏನು ನಡೀತೈತೆ ಸಮಾಜದಲ್ಲಿ, ಜನರಲ್ಲಿ ನಡೀತೈತೆ. ಅವ್ರು ಹೊರಗಡೆ ಬಂದರೆ ನಮ್ಮ MLA ಏನು ಮಾಡಿದ್ದಾರೆ, ಮನೆಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಚರಂಡಿ ಆಗಿರ್ಬೋದು, ವಿದ್ಯುತ್ ದೀಪಗಳಾಗಿರ್ಬೋದು, ನಮ್ಮ MLA ಅವರು ಮಾಡಿದಷ್ಟು ಗ್ರ್ಯಾಂಟ್ಸು ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಯಾವ MLA ತಂದಿಲ್ಲ. ಈ ತಾಲೂಕಲ್ಲಿ ಅಷ್ಟು ಗ್ರ್ಯಾಂಟ್ ತಂದಿದ್ದಾರೆ. ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟಿರತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತೇನು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ನಮ್ಮ ಗ್ರಾಮಾಂತರ ಶಾಸಕರು NY ಗೋಪಾಲಕೃಷ್ಣ ಅವರು ರಸ್ತೆ, ನೀರಾವರಿ ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅಂತಂದರೆ NY ಗೋಪಾಲಕೃಷ್ಣ ಅವರು ಒಂದು ಮಾದರಿಯ ಶಾಸಕರಾಗಿ ಇವತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. BJP ಅವರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ರೈತರಿದ್ದಾರೆ. ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ. ರೈತರನ್ನು ಮಾತಾಡಿಸೋ ಗ್ರಾಮಸ್ಥರಿದ್ದಾರೆ. ಈಗೆಲ್ಲ BJP ಹೇಳಿದ್ರು ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು, ಕಾಂಗ್ರೆಸ್ದವರು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರು. ರೈತರ ಸಮಸ್ಯೆಗೆ ಏನಾದರೂ ಶಾಸಕರು ಸ್ಪಂದಿಸಿದ್ರೆ, ಏನೋ ರೈತರು ಏನಾದರೂ ಅಭಿವೃದ್ಧಿ ಮಾಡಿದ್ದಾರೆ 5 ವರ್ಷದಲ್ಲಿ? 5 ವರ್ಷ ಅಲ್ಲ, ನನ್ನ ಅನುಭವದಾಗ 50 ವರ್ಷದಿಂದ ಯಾವುದೇ ರಾಜಕೀಯ ಪಕ್ಷ ರೈತರಿಗೆ ಬೆಂಬಲ ಬೆಲೆ ಇಲ್ಲ, ದಾಸ್ತಾನು ಕೊಳ್ಳೋರಿಲ್ಲ. 3,000 ರೂಪಾಯಿ ತೊಗರಿ ಇವತ್ತು 1 ಎಕರೆಗೆ 30,000 ರೂಪಾಯಿ ಖರ್ಚು ಬರುತ್ತೆ. ಎಕರೆಗೆ 8 ಕ್ವಿಂಟಲ್ ಆಗುತ್ತೆ, 24,000 ರೂಪಾಯಿ ಬೆಲೆ ಆಯಿತು. ಇನ್ನು 6,000 ಬಡ್ಡಿ, ಅಸಲಿಗೆ ಬಡ್ಡಿ ಬೀಳ್ತದವಿ. ಆ ಬಡ್ಡಿ ಅಸಲು ಯಾರು ತೀರಿಸ್ಬೇಕು? ನಮಗೆ ಯಾವ ಸರ್ಕಾರ ಬೆಲೆ ಕೊಡ್ತದೆ? ನಮಗೆ ಕೇಂದ್ರ ಸರ್ಕಾರನೂ ಹಂಗೈತೆ, ರಾಜ್ಯ ಸರ್ಕಾರನೂ ಹಂಗೆ ಐತೆ. ರೈತರ ಕಷ್ಟ ಯಾರು ಕೇಳೋರಿಲ್ಲ. ಅವರವ್ರ ಅವಕಾಶವಾದಿಗಳು, ಯಾವುದೇ ಪಕ್ಷದವ್ರು ಇರಲಿ, ಪಕ್ಷಪಾತ ಬೇಕಿಲ್ಲ ನಮಗೆ. ಏನ್ರಿ, ಯಾರು ಏನು ರೈತರಿಗೆ ಮಾಡಿಲ್ಲ, ಯಾವ ಪಕ್ಷನೂ ಮಾಡೋದಿಲ್ಲ ಮುಂದೆ ಕೂಡ. ರಾಜಕೀಯದ ಪಕ್ಷದವ್ರು ಎಲ್ಲ ಪಕ್ಷದವ್ರು ಅದಾರ. ಇವ್ರು ಯಾರು ಮುಂದತ್ವವಾಗಿ ಬರ್ರಿ ನಾವು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಬಂದಾರ. ಇವತ್ತು ಬಂದಿರ್ಬೋದು, ಎಲೆಕ್ಷನ್ ಬಂದತ್ತೆ, ಆ ಪ್ರಶ್ನೆ ಬೇರೆ, ಅವ್ರ ವೈಯಕ್ತಿಕ. ರೈತರು ಬೆಳೆದಿರ್ತಕ್ಕಂಥ ಬೆಲೆಗಳಿಗೆ, ಉತ್ಪನ್ನಗಳಿಗೆ ಸಾಕಷ್ಟು ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ರೈತರು ವ್ಯಕ್ತಪಡಿಸ್ತಾರೆ. ಇನ್ನಷ್ಟು ರೈತರಿದ್ದಾರೆ, ಅವ್ರನ್ನ ಕೇಳೋಣ. ರೈತರಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಈ ಕ್ಷೇತ್ರದಲ್ಲಿ, ಏನು ಯಾವ ರೀತಿ ಸ್ಪಂದಿಸಿದ್ದಾರೆ ಶಾಸಕರು? ರೈತರ ಸಮಸ್ಯೆ ಅಂದರೆ ರೈತರಿಗೆ ಮೊದಲು ಕುಡಿಯೋ ನೀರಿಂದ ಆದ್ಯತೆ. ಡ್ಯಾಮ್ಲಿಂದ ಯಾವಾಗ ಬಿಡ್ತಾರೋ ಯಾವಾಗಿಲ್ಲ, ಯಾರು ಅದಕ್ಕೆ ಅಧಿಕಾರಿಗಳೇ ಇಲ್ಲ.
ತೂಬುಳು ಕಿತ್ತಾಕಂಗೈತೆ ಅಲ್ಲಿ. ಇವತ್ತು ಮೆಣಸಿನ ಗಿಡ ಒಣಗಿ ಹೋಗ್ಬಿಟ್ಟು ನೀರು ಬಿಡ್ಲಾರ್ದು 10 ದಿನ ಕಟ್ ಮಾಡಿಬಿಟ್ರು. LLC HLC ಅಷ್ಟು ಕಷ್ಟ ಆಗ್ಬಿಟ್ಟರೆ ರೈತರದು. ಯಾವ ಸರ್ಕಾರನೂ ಸರಿ ಮಾಡ್ತಾ ಇಲ್ಲ ರೈತರ ಬಗ್ಗೆ. ಕಾಲುವೆ ನೀರಿನ ಸಮಸ್ಯೆ ತುಂಬ ಜಾಸ್ತಿ ಇದೆ ಸರ್. ಆದರೆ ಯಾವ ಪಕ್ಷದವರು ಇವತ್ತಿನ ದಿನ ಬಂದು ಮಾಡ್ತಾ ಇಲ್ಲ ಅದನ್ನು. ಇವತ್ತು LLCಗೆ 30ನೇ ತಾರೀಕು ನೀರು ಹೋಯ್ತು. ಭತ್ತ ಬೆಳೆದಿತ್ತು ಸರ್. ಮೊದಲನೇ ಬೆಳೆದಲ್ಲಿ ಲಾಸ್ ಆಗಿತ್ತು, ಹಳ್ಳ ಕೊಳ್ಳ ಬಂದು ಕೊಚ್ಕೊಂಡು ಹೋಗಿತ್ತು. ಆದರೂ ಇವತ್ತು 2ನೇ ಬೆಳೆ ಅಂತ ಹಾಕಿದ್ವಿ, ಆ ನೀರಿನ ಬಗ್ಗೆ ಯಾರು ಕೇಳ್ತಾ ಇಲ್ಲ ಇವತ್ತು. ಆದರೂ ಈಗ ಅರ್ಧ ಬೆಳೆಯಷ್ಟು ನಷ್ಟ ಆಗಿದೆ. ಒಟ್ಟಿನಲ್ಲಿ ಕಾಲುವೆಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ, ರೈತರು ಸಾಕಷ್ಟು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಗ್ರಾಮಸ್ಥರು ಸ್ಥಳೀಯರಿದ್ದಾರೆ. ಸ್ಥಳೀಯವಾಗಿ ಈ ಕ್ಷೇತ್ರದ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಶಾಸಕರ ಸಮಸ್ಯೆಗೆ ಸ್ಪಂದಿಸಿದಾರ? ಶಾಸಕರು, ರಾಜಕಾರಣಿಗಳು ಇವರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ತಮ್ಮ ಬೆಳೆ ಬೆಳೆಸಂಬಕ್ಕೆ ಸಾಯ್ತಾರೆ. 750 kg ಹೂನಾರ JCBಗಳು ಕೂಡ ಹೂನಾರ ಹಾಕ್ಸಂಬಂದು ಇವ್ರ ಅಪ್ಪನ ಆಸ್ತಿ, ಇವ್ರ ಅಪ್ಪನ ಗಂಟ ಯಾರು ಸತ್ತದು? ರೈತರು ಇವಾಗ 2 ಲಕ್ಷ ಎಕರೆ ಸಿರುಗುಪ್ಪ ತಾಲೂಕಿನಾಗ ಐತೆ. ಗ್ರಾಮಾಂತರದಾಗ 1 ಲಕ್ಷ ಎಕರೆ, ಕಂಪಲ್ ಕ್ಷೇತ್ರದಾಗ 1 ಲಕ್ಷ ಎಕರೆ. ಇಷ್ಟು ರೈತರು ಹಾಳಾಗೋದ್ರ ಸುತ್ತ ನೀರು ಒಂದು 10 ದಿನ ಬಿಟ್ಟಿದ್ರೆ ಎಷ್ಟೋ ಉಳಿತಾಯ ಆತತ್ತು. ಇವರು ನಮಗೇನು ಸವಲತ್ತು ಮಾಡಿದ್ದಾರೆ? ಇವರು 24 ಗಂಟೆ ಬೆಂಗಳೂರಾಗ ಕುಂತ್ಕೊಂಡು ಅರಮನೆ ಮೆರೆದಂಗೆ ಮೆರಿತಾರ ಒಬ್ಬೊಬ್ಬನು. ಈಗ ಹಳ್ಳಿಗಳು ತಿರುಗ್ತಾರೆ. ಇಷ್ಟು ದಿನ ಯಾಕೆ ತಿರುಗಬಾರ್ದು? ರೈತರ ಸಮಸ್ಯೆ ಯಾಕೆ ಕೇಳಬಾರ್ದು? ಇವಾಗ ಹಳ್ಳಿಗೆ ಹೋಗೋಷ್ಟು ಅವಾಗ ಯಾಕಿರೋದಲ್ಲ ಹುಮ್ಮಸ್ಸು? ಇವ್ರ ಅಪ್ಪಂದು ಆಸ್ತಿ ಇದು, ಇವ್ರ ಅಪ್ಪನ ದುಡ್ಡ. ಇವರು ಮಜಾ ಮಾಡೋಕೆ ಒಂದು MLAಗೆ ಎಷ್ಟು ಸಂಬಳ? ಅವ್ರು ತಿರುಗಾಡೋ ಖರ್ಚು ಎಷ್ಟು? ಪೆನ್ನು ಇಂಕಿಗೆ ಎಷ್ಟು ಅವ್ರಿಗೆ ದುಡ್ಡು? ಯಾರಪ್ಪನ ದುಡ್ಡಿದು? ರೈತರು ಎಷ್ಟು ಜನ ಸತ್ತಾರೆ ಈಗ ನಮ್ಮ ಕರ್ನಾಟಕದಾಗ? ಇವು ಪಕ್ಕದ ರಾಜ್ಯದಲ್ಲಿ ಉಸುಗು ಫ್ರೀ ಕೊಡ್ತಿದ್ದಾರೆ, ನಮ್ಮ ಕರ್ನಾಟಕದ ಯಾಕೆ ಕೊಡಬಾರ್ದು? ಒಟ್ಟಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಸಹ ಸಮೀಪಕ್ಕೆ ಬರೋಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರೈತರು ನೆನಪಾಗ್ತಾರೆ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದಾವೆ? 6 ತಿಂಗಳಾಯ್ತು ನನಗೆ ಮನೆ ಬಂದು ಜನತಾ ಮನೆ ಕೊಟ್ಟಾರ. 1,30,30,000 ರೂಪಾಯಿ ಮನೆ. ಉಸುಗು ತಾಕ್ಸ್ಬೇಕಂದ್ರೆ 16,000 20,000 ರೂಪಾಯಿ ಉಸುಗು ಹೇಳ್ತಾರೆ. ಪೊಲೀಸರಿಗೆ ಹೇಳಿದ್ರೆ ನಾವು ಲಾರಿ ಕಟ್ಟಿ 10,000 20,000 ಕಟ್ಬೇಕಣ್ಣ, ನಾವು ಲಾರಿ ಸಿಕ್ಕರೆ ನಾವು ಹಾಕಲ್ಲ ಉಸುಗು. ಯಾರು ಕೂಡ ಬಂಡಿ ಕೇಳಿದ್ರೆ ಬಂಡಿ ನಾವು ಹೊಡ್ಯಾಕಲ್ಲ ಸರ್, ಎತ್ತುಗಳ ಕೈಲಿ ಅಲ್ಲಿಂದ ಹೊತ್ಕೊಂಬರೋದು ಹಾಕಲ್ಲ ನಮ್ಮ ಕೈಲಿ ಎತ್ತುಗಳ ಕೈಲಿ. ನೀವು ಯಾರು ಕೂಡ ಹಾಕ್ಸಿರಿ, ಯಾರು ಕೂಡ ಕಟ್ಸ್ಯಾರ, ನಾವಂತೂ ಹಾಕೋದಿಲ್ಲ. ಸರ್ಕಾರ ಉಸುಗು ಫ್ರೀಯೇ ಕೊಡೋಂಗಿಲ್ಲ. ಸುಮ್ಕೆ ಅಧ್ವಾನ ಸರ್ಕಾರ ಇದು. ಎಲೆಕ್ಷನ್ ಬಂದ್ರೆ ನನಗೆ ಓಟ್ ಹಾಕಿ ನಿನಗೆ ಓಟ್ ಹಾಕಂತ ಒಂದು ಊರೆಲ್ಲ ತಿರುಗಾಡ್ತಾರೆ ಬಂದು. ಎಲ್ಲ ಬಂದು ನಮ್ಮ ಹಳ್ಳಿ ಊರಾಗ ಏನು ಸಮಸ್ಯೆ ಐತಪ್ಪ ನಿಮ್ಗೆ ಏಮಂತ ಯಾತ ಅದು ಯಾರಪ್ಪ? ಎದುರಲ್ಲ ಕಾಂಗ್ರೆಸ್ ಮುಖಂಡ NY ಗೋಪಾಲಕೃಷ್ಣ ಯಾವತ್ತು ಬಂದ ನಮ್ಮೂರಿಗೆ? ಒಂದು ತೊಡು ಬಂದ ಅಷ್ಟೇ, ಗೆದ್ದ ಒಂದೇ ತೊಡುವೆ, ಇನ್ನು ಬಂದೇ ಇಲ್ಲ ಪುಟ್ಟ. ಅದ್ರ ಮಗ ಕೂಡ ನೋಡಿದ್ರೆ ಆತ ಮನೆ ನೋಡಿಲ್ಲ ನಾನು. ಸಾಕಷ್ಟು ಸಮಸ್ಯೆಗಳಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಈಗ JDS ಮುಖಂಡರಿದ್ದಾರೆ. JDS ಈ ಕ್ಷೇತ್ರದ ಏನು ಅಭಿವೃದ್ಧಿ ಕಂಡಿದ್ದೀರಿ ಏನಾದ್ರು? ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನು ಕಂಡಿಲ್ಲ. ಆದರೆ ನಾವು ಒಂದು ಅವಕಾಶ ಮಾಡಿಕೊಟ್ರೆ ಪ್ರಯತ್ನ ಮಾಡಬೇಕಂತ ಇದ್ದೀವಿ. ಆದಷ್ಟು ನಮ್ಮ JDS ಪಕ್ಷ ಬಂದಿದೆ ಅಂದರೆ 24 ತಾಸುಗಳು ಬಡವರ ರೈತರ ಸಾಲ ಮನ್ನಾ ಮಾಡಬೇಕಂತಿದ್ದಾರೆ. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಅವಕಾಶ ಮಾಡಿಕೊಟ್ಟು ತಿಂಗಳಿಗೆ ಇಷ್ಟು ಅಮೌಂಟ್ ವೆಚ್ಚ ಮಾಡ್ತಾ ಇದ್ದಾರೆ. ಸರಿ, ಈ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅವರು ನೋಡಿದ್ವಿ, BJP ನೋಡಿದ್ವಿ. ಅದೇ ಯಾರು ಏನೂ ಅಭಿವೃದ್ಧಿ ಮಾಡಿಲ್ಲ. ಅದಕ್ಕಾಗಿ ನಾವು ಇಲ್ಲಿ JDSನ ಇದು ಮಾಡಬೇಕಂತೇಳಿ ನಾವು ಒದ್ದಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸ 3 ಪಕ್ಷಗಳಿಂದ ಆಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ರೈತರಿಂದ ಕೇಳಬಂತು. ಈಗ ಈ ಕ್ಷೇತ್ರದಲ್ಲಿ ಜನ ಯಾರಿಗೆ ಒಲವು ತೋರಿಸೋದಕ್ಕೆ ಚರ್ಚೆಯಲ್ಲಿ ತೊಡಗಿದ್ದಾರೆ ಮತ್ತು ಯಾರಿಗೆ ವೋಟ್ ಹಾಕೋದಕ್ಕೆ ಯೋಚನೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಈಗ ಇದುವರೆಗೂ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರು, 3 ಪಕ್ಷದ ಮುಖಂಡರು ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು. ಈಗ ಜನ ಯಾವ ಪಕ್ಷದ ಕಡೆಗೆ ಒಲವು ತೋರಿಸ್ತಾರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ BJP ಪಕ್ಷದ ಮುಖಂಡರು ಮಾತನಾಡ್ಸೋಣ. ಜನ ಮತ್ತೆ 2ನೇ ಬಾರಿಗೆ ನಿಮಗೆ ಮತ್ತೆ BJP ಪಕ್ಷಕ್ಕೆ ಒಲವು ತೋರಿಸಿದ್ರೆ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದು? ಸರ್, ಅವರು 850 ಕೋಟಿ ಅಂತ ಹೇಳಿದ್ರಲ್ಲ, ಶ್ರೀರಾಮುಲು ಮಾಡಿದಂಥ ಅಭಿವೃದ್ಧಿ ಕೆಲಸ 2008ರಿಂದ 2012 ತನಕ 5 ವರ್ಷ ಪೂರ್ತಿ ಆರೋಗ್ಯ ಸಚಿವರಾಗಿದ್ದರು. ಹಾಗಾದಾಗ ಅಮೌಂಟು ಉಸ್ತುವಾರಿ ಮಿನಿಸ್ಟರ್ ಆದಾಗ ನಮ್ಮ ಗ್ರಾಮಾಂತರದಲ್ಲಿ ಮಾಡೋಂಥ ಕೆಲಸ ಬೇರೆ ಯಾವ ಸರ್ಕಾರ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉಸ್ಕುಂದು ಭಾಳ ತೊಂದರೆ ಇದೆ. ರೈತರು ಭಾಳಷ್ಟು ನೊಂದ್ಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ಇರುವಾಗ ಉಸ್ಕೆಲ್ಲ ಸಿಗ್ತಾ ಇತ್ತು, ಅನುಕೂಲ ಇತ್ತು. ಇವತ್ತು ಬಡ ಜನಗಳು, ಮೇಸ್ರಿಗಳಾಗಲಿ ಗಂಡಾಳುಗಳಾಗಲಿ ಭಾಳಷ್ಟು ಜನ ಭಾಳ ಹೇಳ್ಬೇಕಂದ್ರೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕುಟುಂಬಗಳೆಲ್ಲ ಇವತ್ತು ರೋಡ್ಗೆ ಬಂದಿದೆ. ದಯವಿಟ್ಟು ಅದೆಲ್ಲ ಸಹಕಾರ ಮಾಡಬೇಕು. ಈ ಗೌರ್ಮೆಂಟಲ್ಲಿ ಯಾವುದು ಸಹಕಾರ ಮಾಡಿಲ್ಲ. ಆದರೂ ಇದು ಏನಾಗ್ತದೆ ಅಂದರೆ ಅಸಲು ಬಡ ಜನಗಳಿಗೆ ಇದು ಗೌರ್ಮೆಂಟ್ ಅಲ್ಲ. ಮುಂದಿನ ದಿನದಲ್ಲಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಂಬ ನಮ್ಮ ಸರ್ಕಾರ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಆಗಿರ್ಬೋದು, ಯಡಿಯೂರಪ್ಪ ಅವರು ಅದಕ್ಕೋಸ್ಕರ ಯಡಿಯೂರಪ್ಪ ಒಂದು 5 ವರ್ಷನ ಈ ರಾಜ್ಯವನ್ನು ಆಳಬೇಕು, ನಾನು ಮುಖ್ಯಮಂತ್ರಿ ರೈತರನ್ನ ಮೇಲೆತ್ತಬೇಕು, ರೈತರ ಭಾಗ್ಯ ಆನಂದ ಆಗಬೇಕನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ
ರೈತರಿಗೆ ಏನೇನು ಕಾರ್ಯಕ್ರಮ ಇದಾವೆ, ರೈತರಿಗೆ ಏನೇನು ಕಲ್ಯಾಣಕಾರಿ ಕಾರ್ಯಕ್ರಮಗಳಿದಾವೆ ಅವೆಲ್ಲ ಪೂರೈಸಬೇಕು. ಅವ್ರದ್ದು ಕೊನೆಯದು ಬಿಜೆಪಿ ಶಾಸಕರು ಆಯ್ಕೆ ಆದ್ರೆ ರೈತರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರು ಮಾತನಾಡ್ಸೋಣ. ಈಗಾಗಲೇ ರೈತರು ಒಂದು ಬೇಡಿಕೆ ಇಟ್ಟಾರ, ಉಸುಕಿನ ಭಾಗ್ಯ ಕೊಡಬೇಕು, ಅನ್ನ ಭಾಗ್ಯ ಹೆಂಗೆ ಕೊಟ್ಟರೆ ಹಂಗೆ ಉಸುಕಿನ ಭಾಗ್ಯ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದ ಶಾಸಕರು ಆಯ್ಕೆ ಆದರೆ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್? ಈ ಬಾರಿ ನಮ್ಮ ಪಕ್ಷ ಏನು ಆಡಳಿತ ಮಾಡಿದೆ, ಮುಂದಿನ ಸರ್ಕಾರ ಕೂಡ ಕಾಂಗ್ರೆಸ್ಸೇ ಸರ್ಕಾರ ಆಗತಕ್ಕಂಥದ್ದು ಒಂದು ನಿರ್ಮಾಣ ಜನರಲ್ಲಿ ಮೂಡಿದೆ. ಯಾಕಂದರೆ ಈಗ ಆವಾಗಲೇ 155 ಪ್ರಣಾಳಿಕೆಯನ್ನು ನಮ್ಮ ಧೀಮಂತ ನಾಯಕರು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಈಡೇರಿಸಿದ್ದಾರೆ. ರೈತರ ಬಗ್ಗೆ ಮಾತಾಡುವ ನೈತಿಕತೆ BJPಗೆ ಇಲ್ಲೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಮಹಾದಾಯಿ ಯೋಜನೆಯಲ್ಲಿ ಎಲ್ಲಿ ಅವರು ಬಂದು ರೈತರಿಗಾಗಿರುವಂಥ ಅನ್ಯಾಯದ ಬಗ್ಗೆ ನ್ಯಾಯ ಕೂಡಿಸ್ತೀನಿ ಅಂತ ಒಂದು ಪಿಟ್ಟಿಗಂತ ಮಾತಾಡೋಕ್ಕೆ ಮುಂದೆ ಬಂದಿಲ್ಲ ಅವರು. ಈಗ ರೈತರು ಹೇಳಿದ್ರಿ, ರೈತರು ಸಮರ್ಪಕವಾಗಿ ನೀರು ಬಿಡೋಕ್ಕಾಗಿಲ್ಲ ಅಂತ ಇಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿ ಮಾತಾಡಿ ನೀರು ಬಿಡಿಸೋ ವ್ಯವಸ್ಥೆ ಮಾಡ್ತಿದ್ದಾರೆ. ಪಕ್ಷದ ಶಾಸಕರು ಆಯ್ಕೆ ಆದ್ರೆ ಜನ ಏನು ನಿರೀಕ್ಷೆ ಮಾಡ್ತಾರೆ? ಈಗ ಕಾಂಗ್ರೆಸ್ ಸರ್ಕಾರನ ಇವ್ರು ಟೀಕೆ ಮಾಡ್ತಾ ಇದ್ದಾರೆ. ಈಗ ಇವ್ರ ಸರ್ಕಾರ ಏನ್ ಅಭಿವೃದ್ಧಿ ಮಾಡೈತೆ? ರೈತರು ಹೇಳಿದ್ರು ಸಾಕಷ್ಟು ಸಮಸ್ಯೆಗಳಿದಾವೆ, ನೀರು ಕರೆಕ್ಟಾಗಿ ಸಿಗ್ತಾ ಇಲ್ಲ ಕಾಲುವೆಗೆ, ಅದರಲ್ಲಿ ವಿಫಲ್ ಆಗಿದ್ದಾರೆ ಅಂತ ಹೇಳಿದ್ರು. ಉಸುಕಿನ ಭಾಗ್ಯ ಕೊಡ್ರಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಏನು ಹೇಳಿದ್ರಿ ಕಾಂಗ್ರೆಸ್ನವರಾಗಿ? ವಾಡಿಕೆಯಂತೆ ಪಕ್ಷ ಆಧಾರದ ಮೇಲೆ ಪಕ್ಷದ ಪರ ಅನಾವಶ್ಯಕ ಮಾಡೋದಕ್ಕಿಂತ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತೀನಿ ನಾನು. ದಯವಿಟ್ಟು 10 ಸಲ ಒಂದು ಗಟ್ಟಿ ಮಾತಾಡಿದ ಕೂಡಲೇ ಒಂದು ಸುಳ್ಳು ಸತ್ಯ ಆಗೋದಿಲ್ಲ, ಬೇಡ ಅದು. ಇದೆಲ್ಲ ನಾವು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಜನ ನಮಗೆ ಅಭಿವೃದ್ಧಿ ಬೇಕು. ಕಳೆದ 50 ವರ್ಷಗಳಲ್ಲಿ ಕಾಣದಂಥ ಅಭಿವೃದ್ಧಿಯನ್ನು ನಾನು ಯಾವ ದೇವರ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ. ಈ ಸಮಯದಲ್ಲಿ ಆದಂಥ ಬೆಳವಣಿಗೆ ದೇವರಾಣೆ ಆಗಿಲ್ಲ. ಓಕೆ, ಎರಡೂ ಪಕ್ಷಗಳು ಜನಪರ ಯೋಜನೆಗಳಿಗೆ ಆದ್ಯತೆ ಕೊಡ್ತೀವಿ ಅಂತ ಮಾತಾಡಿದ್ರೆ ಈಗ ಗ್ರಾಮಸ್ಥರು ರೈತರು ಇದ್ದಾರೆ, ಅವ್ರನ್ನ ಕೇಳ. ಈಗ ಎರಡೂ ಪಕ್ಷದವ್ರು ಹೇಳಿದ್ರು ನಮ್ಮ ಪಕ್ಷದ ಶಾಸಕರು ಆಯ್ಕೆ ರೈತರ ಸಮಸ್ಯೆ ಬಗೆಹರಿಸ್ತೀವಿ, ಕಿರು ನೀರು ಯೋಜನೆ ತಂದು ಚಿಕಟ ಮಾಡಿದ್ವಿ ಅಂತೆಲ್ಲ ಕಾಂಗ್ರೆಸ್ನವ್ರು ಹೇಳಿದ್ರು. ಏನು ಹೇಳ್ತೀರಿ? ಅಲ್ಲ, ಎಲ್ಲ ರಾಜಕೀಯ ಪಕ್ಷದವರು ಹೇಳ್ತಾರೆ. ಇವತ್ತು 17-18ನೇ ಸಾಲಿನಲ್ಲಿ ರೈತ ಬೆಳೆದಂಥ ದಾಸ್ತಾನು ಕೇಂದ್ರ ಸರ್ಕಾರ ಖರೀದಿನೂ ಇಲ್ಲ. ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ, ಕೇಂದ್ರದವರು ರಾಜ್ಯದ ಮೇಲೆ ದಾಸ್ತಾನು ಖರೀದಿ ಮಾಡೋರು ಯಾರು? ನಾನು ನಿಮ್ಮನ್ನು ಕೇಳ್ತೀನಿ, ಮಾಧ್ಯಮದವ್ರನ್ನ, ಖರೀದಿ ಮಾಡೋರು ಯಾರು? ರೈತರು ಯಾರಿಗೆ ನೀವು ಆಯ್ಕೆ ಮಾಡೋ ಸಮಸ್ಯೆ ಬಗೆಹರ್ತಾನೆ? ಯಾರನ್ನೂ ಮಾಡಿದ್ರೆ ಅಷ್ಟೇ ಸರ್. ನಮ್ಮನ್ನು ಕೇಳೋರೇ ಇಲ್ಲ. ಇವತ್ತಲ್ಲ, ರೈತ ಹುಟ್ಟಿದಾಲದ್ದೂ ಅಷ್ಟೇ, ಯಾರಿಗೆ ಏನು ಮಾಡೋಕ್ಕಾಗಲ್ಲ ರೈತರಿಗೆ. ಸುಮಾರು ದಿವಸಗಳಿಂದ ಪತ್ರಿಕೆಗಳಲ್ಲಿ ಒಬ್ಬರು ಅವ್ರ ಪಕ್ಷನ ಇವ್ರನ್ನ ಬೈಕಂತ ಇವ್ರದ್ದೇ ಗಲಾಟೆ ಕೇಳಿದಾಗಲಿ ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಯಾರು ಏನೂ ಮಾತಾಡಿಲ್ಲ. ಇನ್ನು ಮುಂದೆ ಈ ವಲಸೆ ರಾಜಕೀಯ ಏನೈತಲ್ಲ, ಅವ್ರನ್ನ ಬೇಯೋದು, ಇವ್ರನ್ನ ಬೇಯೋದು, ಇದನ್ನು ಬಿಟ್ಟುಕೊಟ್ಟು ಜನರಲ್ಲಿ ಬಂದು ಜನ ಸಂಪರ್ಕ ರೈತರಲ್ಲಿ ಬಂದು ಕಷ್ಟ ನಿಷ್ಠೂರುಗಳಲ್ಲಿ ಜಾತಿ ಮತ ಪಂಥ ಯಾವುದು ಭೇದವಿಲ್ಲದಂಥ ವ್ಯಕ್ತಿ ಆಗಿರಬೇಕು. ಅವನಿಗೆ ನಾವು ಓಟ್ ಕೊಡ್ತೀವಿ, ಅಂಥವ್ರನ್ನ ಗೆಲ್ಲಿಸ್ತೀವಿ. ಅಂಥ ರಾಜಕೀಯ ಬೇಕಾಗಲಿ, ಇಂಥ ಕಿರ್ಚಾಟ ರಾಜಕೀಯ ನಮಗೆ ಬೇಡ. ರೈತರ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಪಕ್ಷಕ್ಕೆ ನಾವು ಒಲವು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಇನ್ನೂ ರೈತ ಮುಖಂಡರಿದ್ದಾರೆ, ಅವರನ್ನು ಕೂಡ ವಿಚಾರಿಸೋಣ. ಈ ಒಂದು ವೇಳೆ ನಿಮ್ಮ ಸಮಸ್ಯೆಗೆ ಪರಿಹಾರ ಹೆಂಗೆ ಸಿಗ್ಬೋದು, ಯಾವ ಪಕ್ಷಕ್ಕೆ ಒಲವು ತೋರಿಸಿ ಸಿಗ್ಬೋದು ಅಂತ ಹೇಳ್ತೀರಿ? ಈಗ ನೋಡ್ರಿ, ಎಲ್ಲ ಸುಳ್ಳು ಪಕ್ಷಗಳಾಗ್ಬಿಟ್ಟವ. ಒಲವು ಯಾವ ಪಕ್ಷಕ್ಕಾದ್ರೂ ಒಂದು ಪಕ್ಷಕ್ಕೆ ತೋರಿಸಲೇಬೇಕು. ಇಂಥ ಪಕ್ಷ ಅಂತ ಆರಿಸೋದಿಲ್ಲ, ನಾವು ಅವತ್ತು ಆರಿಸ್ತೇವೆ ನೋಡ್ಕೊಂಡು. ಯಾಕಂದ್ರೆ ಎಲ್ಲರೂ ಮಾಡಿರೋದು ಆಟ್ರಾಗೈತೆ. ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥವ್ರಿಗೆ ನಾವು ಒಲವು ತೋರಿಸ್ತಾ ಇದ್ದಾರೆ. ನೀವು ಸಾರ್ವಜನಿಕರಾಗಿ ಏನು ಹೇಳ್ತೀರಿ, ಏನು ನಿರೀಕ್ಷೆ ಮಾಡೋದು, ಯಾರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗ್ಗೆ? ಉಸಿಗಿನ ಭಾಗ್ಯ ಇಲ್ಲ, ಯಾವುದೆಲ್ಲ ಈ ಕಾಂಗ್ರೆಸ್ ಅಂತ ನಿರ್ಣಯ ಆಗತ್ತ ಬರೋದಲ್ಲ. ಭಾರತ ದೇಶದಲ್ಲಿ ಈಗ 2014 ಬರೀ 7 ಇತ್ತು, ಈಗ 22 ರಾಜ್ಯಗಳು ಆಗೈತೆ. ಇವ್ರು 70 ವರ್ಷದಿಂದ ಬರೀ ಕಾಂಗ್ರೆಸ್ ಆಳ್ಗೆ ಅಂತ ಬಂದಾರ. ಆದರೆ ಇವರು ಉಳಿಗಾಲಿಲ್ಲ, ರೈತರಿಗೆ ಒಳ್ಳೇದು ಮಾಡಿಲ್ಲ, ಅವರು ಮಾಡೋದಲ್ಲ. ರೈತರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ನಮ್ಗೆ ಬೇಕಂತ ಹೇಳ್ತಾರೆ. ಇನ್ನು ಕೊನೆಯಲ್ಲಿ JDSನವ್ರು ಇದ್ದಾರೆ, ಅವ್ರನ್ನ ಕೂಡ ಕೇಳ್ತೀನಿ. ಸೊ ನಿಮ್ಮ ಪಕ್ಷಕ್ಕೆ ಜನ ಒಲವು ತೋರಿಸಿದ್ರೆ ಏನು ನಿರೀಕ್ಷೆ ಮಾಡ್ಬೋದು? ಸರ್, ನಾವು ಟೋಟಲ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕಂತ ಇದ್ದೀವಿ. ರೈತರಿಗೆ ಪ್ರತಿಯೊಂದು 100% ನಮ್ಮ ಪಕ್ಷದ ಕಡೆಯಿಂದ ನಾವು ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಈ ಸಲ ಕುಮಾರಣ್ಣ ಒಂದು ಅವಕಾಶ ಮಾಡಿಕೊಡಿ. ರಾಜ್ಯದಲ್ಲಿ ರೈತರು ಉಳಿಸ್ಬೇಕು, ರೈತರು ಉಳಿಬೇಕಂತಂದ್ರೆ ಕುಮಾರಸ್ವಾಮಿ ಅವರು ಬರಲೇಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ. ಸರ್, ನಮ್ಮೂರಲ್ಲಿ ಈ ಗುಡ್ಡ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಜನ ಕುಟುಂಬಗಳು ಅಭಿವೃದ್ಧಿ ಆಗ್ತವೆ. ಮತ್ತೆ ನಮ್ಮೂರು ಸುತ್ತಮುತ್ತ ಇರ್ತಕ್ಕಂಥ ಊರು ಸಹ ಜೀವನ ಮಾಡ್ತಾ ಅಭಿವೃದ್ಧಿ ಆದ ಡೆವಲಪ್ಮೆಂಟ್ ಆತರ ಜನಗಳಿಗೆ ಒಳ್ಳೆಯದು. ಈ ಕ್ಷೇತ್ರದ ಜನತೆ ಅಭಿಪ್ರಾಯ, ಈ ಕ್ಷೇತ್ರದ ಜನತೆ ಬಿಟ್ಟಿರ್ತಕ್ಕಂಥ ಸತ್ಯ. ನಾಳೆ ಮತ್ತೊಂದು ಊರಿಗೆ ಬರ್ತೀವಿ, ಅಲ್ಲಿ ನಮ್ಮೂರಲ್ಲಿ ಟಿವಿನ ವಿಶೇಷ ಕಾರ್ಯಕ್ರಮ ನಡೆಸ್ತೀವಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.